ಭೀಮಗೀತೆ ಭೀಮಯುಗದ ನವಕ್ರಾಂತಿ ಗೀತೆ ಕೇಳಿಸದೆ ಕಲಿಗಳೇ ಭೀಮಗೀತೆ ಕೇಳಿಸದೆ ಕಲಿಗಳೇ ಭೀಮಗೀತೆ ಆಳುವ ಹಕ್ಕನ್ನು ಕಸಿದುಕೊಂಡು ಆಯುಧವ ನಿರಾಕರಿಸಿ ಆಸ್ತಿ ವಿದ್ಯೆ ಅಧಿಕಾರಗಳ ನಿಷೇಧಿಸಿದ ಮನು ಧರ್ಮಶಾಸ್ತ್ರವ ಸುಟ್ಟಾಯ್ತು ಹೊಸ ಸಂವಿಧಾನವ ಬರೆದಾಯ್ತು ಧರ್ಮಶಾಸ್ತ್ರವ ಸುಟ್ಟಾಯ್ತು ಹೊಸ ಸಂವಿಧಾನವ ಬರೆದಾಯ್ತು ಹೋಗಿರಿ ನಾಳೆ ಈ ದೇಶವನ್ನು ಆಳುವವರು ನಾವೆಂದು ಹಿಂದೆ ನಿಮ್ಮ ಮನೆ ಗೋಡೆಗಳ ಮೇಲೆ ಬರೆದಿಟ್ಟುಕೊಳ್ಳಿರೆಂದು ಬಾನಲಿ ಒಳಗಿದ ಭೀಮಗೀತೆ ಭೀಮಯುಗದ ನವಕ್ರಾಂತಿ ಕೇಳಿಸದೆ ಕಲಿಗಳೇ ಭೀಮಗೀತೆ ಕೇಳಿಸದೆ ಕಲಿಗಳೇ ಭೀಮಗೀತೆ ಒಂದು ವರ್ಗವು ಮತ್ತೊಂದು ವರ್ಗದ ಮೇಲೆ ದಬ್ಬಾಳಿಕೆ ನಡೆಸಲು ಅಧಿಕಾರವೇ ಮೂಲ ಕಾರಣ ಅಧಿಕಾರವೇ ಮೂಲ ಕಾರಣ ಒಂದು ವರ್ಗದ ದಬ್ಬಾಳಿಕೆಯನ್ನು ಕೊನೆಗಾಣಿಸಲು ಮತ್ತೊಂದು ವರ್ಗಕ್ಕೆ ಅಧಿಕಾರವು ಬೇಕು ಮತ್ತೊಂದು ವರ್ಗಕ್ಕೆ ಅಧಿಕಾರವು ಬೇಕು ಎಲ್ಲ ಅಧಿಕಾರಗಳ ಕೀಲಿ ಕೈಯಂತೆ ಇರುವ ರಾಜಕೀಯ ಅಧಿಕಾರವನ್ನು ಕೈಗೆತ್ತಿಕೊಳ್ಳಿರಿ ಎಂದು ಬಾನಲಿ ಒಳಗಿದ ಭೀಮಗೀತೆ ಭೀಮಯುಗದ ನವಕ್ರಾಂತಿ ಗೀತೆ ಕೇಳಿಸದೆ ಕಲಿಗಳೇ ಭೀಮಗೀತೆ ಕೇಳಿಸದೆ ಕಲಿಗಳೇ ಭೀಮಗೀತೆ ಯುದ್ಧ ಭೂಮಿಯ ಬಾನೊಡಲಲ್ಲಿ ಒಳಗಿದ ಭೀಮಯುಗದ ನವಕ್ರಾಂತಿ ಗೀತೆ ಯುದ್ಧ ಭೂಮಿಯ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸೀಮಿತ ಅಂತಕ್ಕಂತಹ ಮನಸ್ಥಿತಿ ಹೊಂದಿರುವಂತಹ ಇವತ್ತಿನ ಈ ಸಂದರ್ಭದಲ್ಲಿ ಸಂವಿಧಾನಬದ್ಧವಾಗಿ ಈ ರಾಜ್ಯದ ಹಿಂದುಳಿದ ವರ್ಗದಲ್ಲಿ ಇರತಕ್ಕಂತಹ ಎಲ್ರಿಗೂ ಕೂಡ ಮೀಸಲಾತಿ ಇದೆ ಅನ್ನೋದರನ್ನ ಸಾಕಷ್ಟು ಜನ ಏನಂದ್ರೆ ಅದ್ರ ಬಗ್ಗೆ ಸಾಕಷ್ಟು ಗೊಂದಲಗಳನ್ನ ನಾವು ಕಾಣ್ತಾ ಇದ್ದೀವಿ. ಕ್ಯಾಟಗರಿ 1, 2A, 2B, 3A, 3B ನಲ್ಲಿ ಇರ್ತಕ್ಕಂಥ ಕ್ಯಾಟಗರಿಗಳಿಗೆ ಅಲ್ಲಿ ಅವರಿಗೂ ಕೂಡ ಸಂವಿಧಾನಬದ್ಧವಾಗಿ ಮೀಸಲಾತಿ ಇದೆ ಅನ್ನೋದನ್ನ ಅರಿವು ಅವರಿಗಿಲ್ಲ. ಆ ಮೀಸಲಾತಿಯನ್ನ ವಿರೋಧ ಮಾಡುವವರಲ್ಲಿ ಅತಿ ಹೆಚ್ಚು ಜನರಿಂದ ಅಂದ್ರೆ ಮುಂಚೂಣಿನಲ್ಲಿ ಇರ್ತಕ್ಕಂಥವ್ರು ನಮ್ಮ ರಾಜ್ಯದ ಹಿಂದುಳಿದ ವರ್ಗದವರು. ಸೊ ಅದಕ್ಕಾಗಿ ಹಿಂದುಳಿದ ವರ್ಗಗಳಲ್ಲಿ ಇರ್ತಕ್ಕಂತಹ ಗೊಂದಲಗಳನ್ನ ನಿವಾರಣೆ ಮಾಡೋದಕ್ಕಾಗಿ ಇವತ್ತಿನ ಈ ಒಂದು ವಿಶೇಷ ಉಪನ್ಯಾಸವನ್ನ ಅಂಬೇಡ್ಕರ್ ಸ್ಟೂಡೆಂಟ್ ಅಸೋಸಿಯೇಷನ್ ಆಯೋಜನೆ ಮಾಡಿದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಸಂವಿಧಾನಬದ್ಧವಾಗಿರ್ತಕ್ಕಂಥ ಮೀಸಲಾತಿಯ ಉದ್ದೇಶವನ್ನ ನಾವೆಲ್ಲರೂ ಕೂಡ ಮನದಟ್ಟು ಮಾಡಬೇಕಾಗಿದೆ. ಇವತ್ತಿಗೂ ಕೂಡ ಅನೇಕ ವಿದ್ಯಾರ್ಥಿಗಳೇನಂದ್ರೆ ನಾವು ಬೇರೆ ಕಡೆ ಕೇಳ್ತಾ ಇದ್ದೀವಿ, ಮೀಸಲಾತಿ ಇನ್ನು ಎಷ್ಟು ದಿನ ಇರಬೇಕು, ಎಷ್ಟು ದಿನಗಳ ಕಾಲ ಮುಂದುವರಿಬೇಕು ಇದು, ಮತ್ತೆ ಎಕನಾಮಿಕ್ ಬೇಸ್ಡ್ ರಿಸರ್ವೇಶನ್ ಬರಬೇಕು ಅಂತಕ್ಕಂಥ ಮಾತುಗಳು ಕೇಳ ಬರ್ತಾ ಇದೆ. ಆದರೆ ಸಂವಿಧಾನ ತಜ್ಞರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೀಸಲಾತಿಯನ್ನು ಅಳವಡಿಸುವಾಗ ಅವ್ರು ಯಾಕೆ ಎಕನಾಮಿಕ್ ಬೇಸ್ಡ್ ಬಿಟ್ಟು ಕಾಸ್ಟ್ ಬೇಸ್ಡ್ ರಿಸರ್ವೇಶನ್ ಅನ್ನ ಕೊಟ್ಟರು? ಭೀಮಾ ಬರೆದ ಕಾನೂನು ಬುಕ್ಕದ ವಿಧಾನಸಭೆಯಲ್ಲೇ ಧೈರ್ಯ ಇರಬೇಕು ನಿಮ್ಮಂತ ಜನರಲ್ಲಿ, ಸೂರ್ಯ ಬೆಳಕಿನಿಂದ ಕಲಿತಾದೋ ಕತ್ತಲೆ, ಭವನ ಹಾದಿ ಹಿಡಿವಲ್ಲೆ ಮೂಢ ನಂಬಿಕೆ ಬಿಡುವಲ್ಲೆ, ಮಾನ ಕಳಕೊಂಡು ಮರ್ಗವುನ ಜಾತ್ರೆ ಮಾಡದು ಬಿಡುವಲ್ಲೆ, ಯಾಕ ತಿಳಿವಲ್ಲೆ ನಿನಗ ಕಡಿಮೆನದ ಇಲ್ಲೇ, ಬಾಬಾ ಬರೆದ ಕಾನೂನು ಬುಕ್ಕದ ಲೋಕಸಭೆಯಲ್ಲೇ, ಜಯ ಭೀಮಾ ಬರೆದ ಕಾನೂನು ಬುಕ್ಕದ ವಿಧಾನಸಭೆಯಲ್ಲೇ, ಸತ್ಯ ಸಜ್ಜನರ ಸಂಘ ನಿತ್ಯ ಮಾಡರಿ, ಬೆತ್ತಲೆಯಾಗಿ ದೇವರಿಗೆ ಹೋಗದು ಬ್ಯಾಡರಿ, ಮುತ್ತು ಮಗಳಿಗೆ ಕಟ್ಟಾಡ್ರಿ, ಪೂಜಾ ಪೂಜೆ ಹಾಕ್ಯಾಡ್ರಿ, ಕಲ್ಲು ಕಟ್ಟಿಗೆಗೆ ದೇವರ ಮಾಡಿ ಕಾಲ್ ಬೀಳ್ಬೇಡ್ರಿ, ಯಾಕ ತಿಳಿವಲ್ಲೆ ನಿನಗ ಕಡಿಮೆನದ ಇಲ್ಲೇ,
ಬಾಬಾ ಬರೆದ ಕಾನೂನು ಬುಕ್ಕದ ಲೋಕಸಭೆಯಲ್ಲೇ, ಜಯ ಭೀಮಾ ಬರೆದ ಕಾನೂನು ಬುಕ್ಕದ ವಿಧಾನಸಭೆಯಲ್ಲೇ, ಯಾಕ ತಿಳಿವಲ್ಲೇ ನಿನಗ ಕಡಿಮೆ ನರ ಇಲ್ಲೇ. ಬಾಬಾ ಬರೆದ ಕಾನೂನು ಬುಕ್ಕದ ಲೋಕಸಭೆಯಲ್ಲೇ, ಹಿಂದೂ ಧರ್ಮದ ತತ್ವ ಬಾಬಾ ಓದಿ ಒಂದು ಕೊರತೆಯ ಕಾರಣ ತಿಳಿದಾದೆ. ಹಿಂದೂ ಧರ್ಮದ ತತ್ವ ಬಾಬಾ ಓದಿ ಒಂದು ಕೊರತೆಯ ಕಾರಣ ತಿಳಿದಾದೆ. ನ್ಯಾಯ ನೀತಿ ತಿಳಿವಲ್ಲೆ ಜಾತಿ ಭೇದ ಬಿಡುವಲ್ಲೆ, ನ್ಯಾಯ ನೀತಿ ತಿಳಿವಲ್ಲೆ ಜಾತಿ ಭೇದ ಬಿಡುವಲ್ಲೆ, ಮಹಾತ್ಮ ಜ್ಯೋತಿಬಾ ಫುಲೆ ಹೇಳಿದ ಮಾತು ತಿಳಿವಲ್ಲೆ. ಯಾಕ ತಿಳಿವಲ್ಲೆ ನಿನಗ ಕಡಿಮೆ ನರ ಇಲ್ಲೇ. ಬಾಬಾ ಬರೆದ ಕಾನೂನು ಬುಕ್ಕದ ಲೋಕಸಭೆಯಲ್ಲೇ, ಜಯ ಭೀಮ. ಈ ಪರಿಹಾರದ ಪ್ರಯಾಣದಲ್ಲಿ ನಮಗೆ ಮಿತ್ರರೇ, ನಮ್ಮ ಎದುರುಗಡೆ ಇರೋ ಸವಾಲುಗಳೇನು ಇದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ಸಂವಾದ ಒಂದು ಸಹಾಯ ಮಾಡುತ್ತೆ ಅಂತ ಅನ್ಸುತ್ತೆ. ನಾನು ನನ್ನ ವಿಚಾರವನ್ನು ಮಂಡಿಸೋದಕ್ಕೆ ಮುಂಚೆ ನಿಮಗೊಂದೆರಡು ಸೂಚನೆಗಳನ್ನ ಕೊಡ್ತೀನಿ. ಮೊದಲನೇ ಸೂಚನೆ ಏನಪ್ಪಾ ಅಂತಂದ್ರೆ, ನಾನು ಹೇಳೋದನ್ನ ಯಾವುದನ್ನು ನಂಬಬೇಡ್ರಿ. ನಾನೇನು ಮಾತಾಡ್ತೀನಿ ಅದನ್ನ ಯಾವುದನ್ನು ನಂಬಬೇಡ್ರಿ. ಪ್ರಶ್ನಿಸ್ತೀರ ಯಾವುದನ್ನು ನಂಬಬೇಡ್ರಿ. ನಾನು ಹೇಳಿದ್ದನ್ನು ಮಾತ್ರ ನಂಬೇಡ್ರಿ. ವಾಟ್ಸಪ್ಪಲ್ಲಿ ಬರೋದನ್ನ ಮಾತ್ರ ಕೂಡ ನಂಬೇಡ್ರಿ. ವಾಟ್ಸಪ್ಪಲ್ಲಿ ಬರೋದನ್ನ ಮಾತ್ರ ಅಲ್ಲ, ಸಿದ್ದರಾಮಯ್ಯ ಹೇಳಿದ್ದು ನಂಬೇಡ್ರಿ, ನರೇಂದ್ರ ಮೋದಿ ಹೇಳಿದ್ದು ನಂಬೇಡ್ರಿ, ಮಠಾಧೀಶರು ಹೇಳಿದ್ದು ನಂಬೇಡ್ರಿ, ಪಠ್ಯ ಪುಸ್ತಕಗಳು ಹೇಳಿದ್ದನ್ನು ನಂಬೇಡ್ರಿ. ಅಲ್ಲಿ ಹೇಳಿರುವ ವಿಷಯಗಳು ನಿಮ್ಮ ಜೀವನದ ಅನುಭವಕ್ಕೆ ಹೌದು ಅನ್ನಿಸಿದಾಗ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ರಿ. ಪ್ರಶ್ನೆ ಇದ್ರೆ ಅದನ್ನ ಬೆನ್ನತ್ರಿ. ಅದು ನಾವು ಬೆಳೆಯುವ ವಿಧಾನ. ಯುವಕರಿದ್ದೀರಿ ನಮ್ಮ ಮುಂದೆ, ನೀವು ನಮ್ಮ ದೇಶದ ಭವಿಷ್ಯ. ಹೇಳಿದ್ದನ್ನ ಕೇಳಿದ್ದಿದ್ರೆ ಈ ದೇಶ ಬೆಳೀತಿರಲಿಲ್ಲ ಅಲ್ವಾ? ಮರದಿಂದ ಸೇಬು ಹಣ್ಣಾದ್ಮೇಲೆ ಉದುರ್ತಾ ಇತ್ತು, ಲಕ್ಷಾಂತರ ವರ್ಷಗಳಿಂದ ಉದುರ್ತಿತ್ತು. ನ್ಯೂಟನ್ ಮಾತ್ರ ಪ್ರಶ್ನೆ ಬಂತು, ಹಣ್ಣಾದ್ಮೇಲೆ ಯಾಕೆ ಉದುರುತ್ತೆ ಅಂತ. ಪ್ರಶ್ನೆ ಕೇಳಿದ್ದಕ್ಕೆ ವಿಜ್ಞಾನ ಬೆಳೀತು. ಪ್ರಶ್ನೆ ಕೇಳಿದ್ದಕ್ಕೆ ನಾವು ಯಾಕೆ ಹೀಗಿದ್ದೀವಿ ಅನ್ನುವಂಥ ಅರಿವು ಬಂತು. ನಮ್ಮ ಹಿರಿಯರು ಅಥವಾ ಏನು ಅಧಿಕಾರಸ್ಥರು ಇವರು ಹೇಳಿದ್ದನ್ನೆಲ್ಲ ಅಯ್ಯೋ ಅವ್ರು ಹೇಳ್ತಿರೋದೇ ಸರಿ ಅಂತ ನಂಬಿಬಿಟ್ರೆ ಬದಲಾವಣೆ ಸಾಧ್ಯವೇ ಇಲ್ಲ. ಬುದ್ಧನ ಆದಿಯಾಗಿ, ಬಸವಣ್ಣನ ಆದಿಯಾಗಿ, ಅಂಬೇಡ್ಕರ್ ಆದಿಯಾಗಿ ಪ್ರತಿಯೊಬ್ಬರೂ ಕೂಡ ಇರುವ ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯನ್ನು ಪ್ರಶ್ನಿಸಬಹುದು. ಪ್ರಶ್ನಿಸಿದ್ದಕ್ಕೆ ಬೆಳವಣಿಗೆ ಆಯಿತು. ಹೀಗಾಗಿ ದಯವಿಟ್ಟು ಪ್ರಶ್ನೆ ಮಾಡಿ. ಎರಡನೇದು, ನಾವು ಹೆಚ್ಚು ಸಂವಾದದ ಮೂಲಕ ಹೆಚ್ಚು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಾನೊಂದು 45 ನಿಮಿಷ 1 ಗಂಟೆ ಕಾಲ ಮಾತಾಡ್ತೀನಿ. ಅದಾದ್ಮೇಲೆ ನೀವು ಪ್ರಶ್ನೆಗಳನ್ನ ಕೇಳಿ ಅದ್ರ ಮೂಲಕ ನಾವು ಸಂಭಾಷಣೆ ಮೂಲಕ ಮುಂದುವರಿಸೋಣ. ಈ ವಿಷಯದಲ್ಲಿ ಮೊದಲು ಮೀಸಲಾತಿಯ ಬಗ್ಗೆ ಇರೋ ಅಪಕಲ್ಪನೆ ಬಗ್ಗೆ ಸ್ನೇಹಿತರಾದಂಥ ಅನಿಲ್ ತೇಂಗ್ಲಿ ಅವರು ಹೇಳಿದರು. ಅಸಲು ಈ ಮೀಸಲಾತಿ ಅಂದ್ರೆ ಏನು? ದುರ್ಬಲರಿಗೆ ಪ್ರಬಲರು ಕೊಡುವಂತಹ ಸವಲತ್ತುಗಳ ಅಥವಾ ಈ ದೇಶದ ಪ್ರಬಲರ ಮಾನವೀಯತೆಯ ಕೊರತೆಗೆ ವ್ಯವಸ್ಥೆ ಕೊಡ್ತಿರೋ ಇಂಜೆಕ್ಷನ್. ಇದು ಮೊದಲನೇದಾಗಿ ನಾವು ಅರ್ಥ ಮಾಡ್ತೀವಿ. ಯಾಕಂದ್ರೆ ಮೀಸಲಾತಿಯ ಫಲಾನುಭವಿಗಳಲ್ಲೂ ಕೂಡ ಎಲ್ಲೋ ನಮಗೆ ಕೊರತೆ ಇದೆ, ನಮಗೇನೋ ಕೊಟ್ಬಿಟ್ಟು ನಮಗೆ ಉದ್ಧಾರ ಮಾಡ್ತಿದ್ದಾರೆ ಅನ್ನೋ ಪರಿಕಲ್ಪನೆ ಇದೆ. ಅದು ಅಕ್ಷರಶಃ ತಪ್ಪು. ಒಂದು ಸಣ್ಣ ಉದಾಹರಣೆಗಳ ಮೂಲಕ ಅರ್ಥ ಮಾಡ್ತೀವಿ. ಮೊದಲನೇದಾಗಿ, ಒಂದು ಯಾವುದೋ ಗುಲ್ಬರ್ಗದ ಕುಗ್ರಾಮದ ಒಂದು ಹಳ್ಳಿಗೆ ಬಸ್ ಬರುತ್ತೆ ಅಂತ ಇಟ್ಕೊಂಡು, ದಿನಕ್ಕೆ 2 ಬಸ್ಸು, 1 ಬಸ್ ಬರೋದಿಲ್ಲ. ಒಂದೇ ಬಸ್ ಬರುತ್ತೆ. ಜನ ಕಾದು ಕಾದು, ಆ ಕಾಯೋದ್ರಲ್ಲಿ ಯುವಕರು ಇರ್ತಾರೆ, ಗರ್ಭಿಣಿ ಹೆಂಗಸರು ಇರ್ತಾರೆ, ಮುದುಕರು ಇರ್ತಾರೆ. ಬಸ್ ಬಂದು ನಿಲ್ಲುತ್ತೆ. ಬಸ್ ಬಂದು ನಿಂತ ತಕ್ಷಣ ಯಾರು ಹೋಗೋದ್ಕತ್ತಾರೆ ಸೀಟಲ್ಲಿ? ಯಾರು ಹತ್ಕತ್ತಾರೆ? ಗಂಡಸರು, ದಷ್ಟಪುಷ್ಟವಾಗಿರೋರು, ಅವ್ರು ಹೋಗಿ ಹತ್ಕತ್ತಾರೆ. ವೃದ್ಧರು, ಗರ್ಭಿಣಿಯರು ಅವ್ರ ಜೊತೆ ಪೈಪೋಟಿ ಮಾಡಕ್ಕಾಗಲ್ಲ ಅನ್ನುವಂಥ ಕೊರತೆಯ ಕಾರಣಕ್ಕಾಗಲ್ಲ, ಅವರಿರುವಂಥ ಪರಿಸ್ಥಿತಿ. ಯಾಕಂದ್ರೆ ಅವರು ಪೈಪೋಟಿ ಮಾಡಲಿಲ್ಲ ಅಂದರೂ ಕೂಡ ಅವ್ರು ಹತ್ತು ಬಂದಾದ್ಮೇಲೆ ತಾವು ಕೂತಿರುವ ಸೀಟನ್ನ ಬಿಟ್ಕೊಡೋಷ್ಟು ಮಾನವೀಯತೆ ಇದ್ದಿದ್ರೆ ಈ ನಾಗರಿಕತೆಗೆ ಮಹಿಳೆಯರಿಗೆ ಮಾತ್ರ, ವೃದ್ಧರಿಗೆ ಮಾತ್ರ ಅಂತ ಸೀಟುಗಳು ಮೀಸಲಾಗಿರ್ತದೆ. ಈ ನಮ್ಮ ದೇಶದ ನಾಗರಿಕತೆಯಲ್ಲ ಮಾನವೀಯತೆ ಇಲ್ಲ. ಆ ಕಾರಣಕ್ಕಾಗಿ ಮೀಸಲಾತಿ ಆಗುತ್ತೆ. ಹೀಗಾಗಿ ಮೀಸಲಾತಿ ದುರ್ಬಲರಿಗೆ ಕೊಡ್ತಿರೋ ಇಂಜೆಕ್ಷನ್ ಅಲ್ಲ. ಪ್ರಬಲ ಸಮುದಾಯಗಳಲ್ಲಿ ಕೊರತೆಯಾಗಿರುವ ಅಮಾನವೀಯ